ಈ ಏನು CCTV ದೃಶ್ಯಾವಳಿ ವೈರಲ್ ಆಗಿದೆ, ಆಲ್ಮೋಸ್ಟ್ ಇದು ಒಂದು ತಿಂಗಳ ಹಿಂದಿನದು. 1 ತಿಂಗಳು 2 ತಿಂಗಳು ಹಿಂದಿನದಿದೆ ಆ್ಯಕ್ಚುಲಿ. ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ 210/2025 ಇದರಲ್ಲಿ CR ನಂಬರಲ್ಲಿ ಬೆಳಗಾಂ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ದರ್ಜ್ ಮಾಡಿದ್ದೀವಿ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮೊದಲನೇ ವಿಚಾರ, ನೀವೇನು ಕೇಳಿದ್ರಿ ಗಸ್ತು ತಿರುಗ್ತಾ ಇದ್ದಾರೆ ಅಂತೇಳಿ. ಗಸ್ತು ಸರಿಯಾಗಿ ತಿರುಗ್ತಾ ಇಲ್ಲ ಅಂತೇಳಿ ನೀವು ಆ್ಯಕ್ಚುಲಿ ಹೊರಗಡೆ ನಾವು KSISF ಪ್ಯಾಟ್ರೋಲಿಂಗ್ ಹಾಕಿದ್ದೀವಿ. ಅದನ್ನು ವೆರಿಫೈ ಮಾಡ್ತೀನಿ. ಅದನ್ನು ಏನು ಅವ್ರಿಗೆ ತೊಂದರೆ ಆಗಿದೆ ಅದನ್ನು ವೆರಿಫೈ ಮಾಡ್ತೀನಿ. ನೀವು ಹೇಳ್ತಾ ಇರುವಂತದ್ದು 1 ತಿಂಗಳ ಹಿಂದೆ ಆಗಿರುವಂತದ್ದು ಅದು CCTV ಒಂದು ಬೇರೆ. ಈಗ ಇನ್ನೆರಡು CCTV ಸೊ ಅದರಲ್ಲಿರುವಂತ ಪರ್ಸನ್ಸ್ ಅಂದ್ರೆ ಬೇರೆ ಬೇರೆ ಇದೆ ಅನ್ನೋ ತರನೇ ಇದಾವೆ. ಎಲ್ಲವೂ ಕೂಡ ಕೇಸ್ ರಿಜಿಸ್ಟರ್ ಆಗಿದೆ. ಎಲ್ಲವೂ ಕೂಡ FIR ಅಲ್ಲಿ ಒಂದು CCTV ಮಾತ್ರ ಉಲ್ಲೇಖ ಇದೆ. ಇನ್ನೊಂದು FIR ಆಗಿದೆ, ಅದು ಕೂಡ ಇದೆ. ನಿಮಗೆ ಅದನ್ನು ಕೂಡ ತನಿಖೆ ಮಾಡ್ತಾ ಇದೀವಿ. ಈಗ ಯಾರು ನಮ್ಮವ್ರು ಏನು ಕೊಟ್ಟಿದ್ದಾರೆ, ಸಪೋಸ್ ನಮ್ಮವರೇ ಕೊಟ್ಟಿರ್ಬೋದು ಅಂತ ನಮಗೆ ಮೇಲ್ನೋಟ ಕಂಡು ಬಂದಿದೆ. ಅದನ್ನ ನಮ್ಮ DG ಸಾಹೇಬರು ಆದೇಶ ಮಾಡಿದ್ದಾರೆ ತನಿಖೆ ಮಾಡ್ಲಿಕ್ಕೆ. ತನಿಖೆ ಮಾಡ್ತಾ ಇದೀವಿ ಅದನ್ನ. ನೀವು ಹೇಳ್ತಾ ಇದ್ದೀರಿ 1 ತಿಂಗಳ ಹಿಂದಿನ 29ಕ್ಕೂ ದೂರ ದಾಖಲಾಗಿದೆ. ಅದೇನು 29ಕ್ಕೆ ಮೊನ್ನೆ ಏನಾಗಿದೆ, ಲಾಸ್ಟ್ DG ಸರ್ ಅವರು ರಿಪೋರ್ಟ್ ಆದ್ಮೇಲೆ ಇಲಾಖೆಗೆ ಬಂದ್ಮೇಲೆ ನಾವು ಇಂಟೆನ್ಸಿವ್ ಆಗಿ ನಾವು ಸರ್ಚ್ಗಳನ್ನ ಮಾಡ್ತಾ ಇದ್ದೀವಿ. ನಾಟ್ ಓನ್ಲಿ ಬೆಳಗಾವಿ ಜೈಲು, ಎಂಟೈರ್ ಸ್ಟೇಟಲ್ಲಿ ಏನು ಜೈಲುಗಳಿದ್ದಾವೆ ಎಲ್ಲವೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಡೀಪ್ ಸರ್ಚ್ ಮಾಡ್ತಾ ಇದ್ದೀವಿ. ಸರ್ಪ್ರೈಸ್ ಸರ್ಚ್ಗಳು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈಗ ನಮ್ಮ ಬೆಳಗಾಂ ಜೈಲಲ್ಲಿ ಹೆಚ್ಚು ಕಡಿಮೆ 12 ಮೊಬೈಲು, 1 ಚಾರ್ಜರು, 5 ಚಾರ್ಜಿಂಗ್ ಕೇಬಲ್ಲು, 1 ಅಡಾಪ್ಟರು, 4 ಸಿಮ್ಮು ಇಷ್ಟು ಸಿಕ್ಕಿದೆ. ಒಟ್ಟು 4 FIR ಹಾಕಿದ್ದೀವಿ. ಸಾಹೇಬ್ರಿ ಒಂದು ನಿಮಿಷ, ಅದಕ್ಕೋಸ್ಕರ ಸಾಹೇಬ್ರೀಗ ನಾವು ಏನು ಸರ್ಚ್ ಮಾಡ್ತಾ ಇರೋದು ನೋಡ್ಬಿಟ್ಟು ಆ್ಯಕ್ಚುಲಿ ಅವರು ನಮ್ಮ ಸಿಬ್ಬಂದಿಗಳಿಗೆ ಸುಮಾರು 27,000 ರಿವಾರ್ಡ್ ಕೂಡ ಕೊಟ್ಟಿದ್ದಾರೆ. ಇದನ್ನ ಬಿಟ್ಟು ಕೂಡ ಎಲ್ಲ ಸೇರಿಕೊಂಡು ನಮ್ಮ ನಾರ್ತ್ ರೇಂಜ್ ಜೈಲುಗಳಲ್ಲಿ ಒಟ್ಟು 34 ಮೊಬೈಲು, 11 ಸಿಮ್ಮು, 13 ಚಾರ್ಜರ್ ಇಷ್ಟು ನಾವು ರಿಕವರ್ ಮಾಡ್ಕೊಂಡಿದ್ದೀವಿ. ಮೊಬೈಲ್ ಒಳಗಡೆ ಮೊಬೈಲ್ ಇರುತ್ತೆ, ಮೊಬೈಲ್ ಹೆಂಗ್ ವರ್ಕ್ ಆಗುತ್ತೆ ಸರ್? ಅಧಿಕಾರಿಗಳದ್ದು ಮೊಬೈಲ್ ವರ್ಕ್ ಆಗಲ್ಲ. ಈಗ ನಾವು ಓದಲು ವರ್ಕ್ ಆಗಲ್ಲ. ನಾಟ್ ಓನ್ಲಿ ಜೈಲ್, ಈಗ ನನ್ನ ಕ್ವಾರ್ಟರ್ಸ್ ಇದೆ, ನನ್ನ ಆಫೀಸ್ ಇದೆ, ಇಲ್ಲೂ ಕೂಡ ನನಗೆ ಸಿಗ್ನಲ್ ಸಿಗಲ್ಲ. ಇದೇನಾಗಿದೆ, ಎಲ್ಲವೂ ಕೂಡ ಮೊಬೈಲ್ಗಳಿವೆ, ಎಲ್ಲವೂ ಕೂಡ ತುಂಬಾ ಹಿಂದೆ ಬಂದು ಸೇರ್ಕೊಂಡಿರೋಂಥ ಆಕ್ಚುಲಿ. ಅದನ್ನ ಅವರು ಇಟ್ಕೊಂಡಿದ್ದಾರೆ, ಅದನ್ನ ಬಳಸ್ತಾ ಇದ್ರಲ್ಲೋ ಗೊತ್ತಿಲ್ಲ. ಅದೆಲ್ಲ CDR ಮಾಡ್ಲಿಕ್ಕೆಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ನಾವೀಗ CDR ಮಾಡ್ತು ಅಂದ್ರೆ ಏನು, ಯಾವಾಗ ಅದು ಸ್ಟಾಪ್ ಆಗಿದೆ, ಇಲ್ಲಿ ತನಕ ಯೂಸ್ ಆಗಿದೆ ಅದು ಗೊತ್ತಾಗುತ್ತೆ ನಮಗೆ. ಈ ಜಾಮರ್ ಹೆಂಗ್ ವರ್ಕ್ ಮಾಡ್ತಾ ಇದೆ ಸರ್? ಜಾಮರ್ ವರ್ಕ್ ಮಾಡ್ತಾ ಇದೆ. ಸುತ್ತಮುತ್ತ ಗ್ರಾಮದವರು ಕಂಪ್ಲೇಂಟ್ ಮಾಡಿದ್ರು. ಹೌದು, ಇಲ್ಲ ಈಗ ನಮ್ಮ ಜೈಲ್ ಲಿಮಿಟ್ಸ್ಗೆ ನಾವು ಅದನ್ನು ಫಿಕ್ಸ್ ಮಾಡಿಸಿದ್ವಿ. ಈಗ 1 ತಿಂಗಳ ಹಿಂದೆ ಅಥವಾ ಯಾವಾಗ ದುಡಿಯೋ ಒಂದ್ ಕಡೆ ಈಗ ಒಳಗಿದ್ದವರು ಹೊರಗಿದ್ದವ್ರು ಕನೆಕ್ಟ್ ಇರಲೇಬೇಕು. ಸೊ ಅದನ್ನ ಯಾಕೆ ನೀವು ಕೈದಿಗಳ ಕಡೆ ಮೊಬೈಲ್ ಅಂತ ಜಾಮರ್ ಏನಿದೆ, ಜಾಮರ್ ಬರೀ ಟೆಲಿಫೋನ್ ಕಾಲ್ ಅಲ್ಲ, ವೈಫೈ ಕಾಲನ್ನು ಕೂಡ ಅದು ಇದು ಮಾಡುತ್ತೆ, ತಡೆ ಹಿಡಿಯುತ್ತೆ. ನೀವು ವೈಫೈ ಬಳಸಲಿಕ್ಕೆ ಸಾಧ್ಯನೇ ಇಲ್ಲ. ರೂಟರ್ ಬರೋಕ್ಕಾಗಲ್ವಲ್ಲ, ಯಾವ್ದಾದ್ರು ಒಂದು ಕೇಬಲ್ ಬೇಕು, ಹೆಂಗ್ ಸಾಧ್ಯ ಇದೆ? ಅಥವಾ ಬೇರೆ ಏನಾದ್ರು ಅವರು ಏನಾದ್ರೂ ಎಕ್ಸ್ಟರ್ನಲ್ ಸೋರ್ಸಿಂದ ಏನಾದ್ರೂ ಏರ್ಟೆಲ್ಲೋ ಜಿಯೋನೋ ಇದ್ಯಾವುದನ್ನು ಹಾಕೊಳ್ಬೇಕಾಗುತ್ತೆ. ಇಲ್ಲ, ಅದ್ಯಾವುದು ಇಲ್ಲ, ಅದ್ಯಾವುದೂ ಇಲ್ಲ ಸರ್. ಕೇವಲ ಮೊಬೈಲ್ ಅದ್ರ ಜೊತೆ ಏನಾದ್ರು ಮಾದಕ ವಸ್ತು ಬಂದಿದೆ ಅಂತ ಮೆನ್ಷನ್ ಮಾಡಿದ್ರು. ಇಲ್ಲ, ನಮಗೆ ಈ ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ ಏನು ಸರ್ಚ್ ಮಾಡಿದ್ರೆ ಅದ್ರಲ್ಲಿ ಯಾವುದೇ ರೀತಿಯ ಮಾದಕ ವಸ್ತುಗಳು ಸಿಕ್ಕಿಲ್ಲ. ಸರ್, ಈಗ ಎಕ್ಸ್ಟರ್ನಲ್ ಟೆರಿಟರಿ ಸೆಕ್ಯೂರಿಟಿ ಕೆಲವೊಂದು ಸಮಯದಲ್ಲಿ ಅವರು ಕೂಡ ತಡೆದಿದ್ದಾರೆ, ಆಗುವಂತ ಅನಾಹುತಗಳನ್ನ ತಡೆದಿದ್ದಾರೆ. ಬಹುತೇಕ ನೀವು ಹೇಳದ ರೀತಿಯಲ್ಲಿ ಸ್ವಲ್ಪ ಅವರಲ್ಲಿ ಕರ್ತವ್ಯ ಲೋಪ ಕಂಡು ಬಂದಿದೆ. ಮೇಲ್ನೋಟಿ ಕಂಪ್ಲೀಟ್ ಆಗಿ ಫೇಲ್ಯೂರ್ ಅಂತ ಹೇಳಲಿಕ್ಕಾಗಲ್ಲ, ಕರ್ತವ್ಯ ಲೋಪ ಇದೆ. ಅದು ಸಂಬಂಧಪಟ್ಟಾಗ ನಾವು ಅವರಿಗೆಲ್ಲ ಮೆಮೊ ಎಲ್ಲ ಇಶ್ಯೂ ಮಾಡಿದ್ದೀವಿ, ಅವಾಗೆಲ್ಲ ವಾರ್ನಿಂಗ್ ಕೊಟ್ಟಿದ್ದೀವಿ. ಇನ್ ಫ್ಯೂಚರ್ ಈ ರೀತಿ ಆದ್ರೆ ಅವ್ರನ್ನು ಕೂಡ ರೆಸ್ಪಾನ್ಸಿಬಲ್ ಮಾಡ್ತೀವಿ ಅಂತ ಕೂಡ ಹೇಳಿದೀವಿ ಅವ್ರಿಗೆ. ಅಂಚನಾ ಮಾಡಿದಾಗ ಗೊತ್ತಾಯ್ತು ಮೊಬೈಲ್ ನಾಟ್ ಡ್ರಗ್ಸ್. ಹೊರಗೊಂದು ಚೆಕಿಂಗ್ ಕೌಂಟರ್ ಹಾಕಿದ್ದಾರೆ KSF. ಆ ಚೆಕಿಂಗ್ ಮಾಡಿದ ನಂತರ ಕೂಡ ಒಳ ಹೊಂದಿದಾವೆ ಅಂತ ವಸ್ತುಗಳು. ಒಂದ್ ಕಡೆ ಹೊರಗೆ ಈಚದ್ರೆ ಅದು ಬೇರೆ ವಿಚಾರ. ಆದ್ರೆ ಹಂಗೂ ಹೇಳಿದ್ರೆ ಏನಾಗುತ್ತೆ, ಕೆಲವೊಮ್ಮೆ ಬಂದಿಗಳಿಗೆ ಇಂಟರ್ವ್ಯೂ ಬಂದಿರ್ತಾರೆ. ಇಂಟರ್ವ್ಯೂ ಬಂದಾಗ ಅವ್ರೇನ್ ಮಾಡ್ತಾರೆ, ಅವರು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಅದನ್ನ ಒಗದಿ ಹೋಗಿ ನಾನು ಬೆಳಗ್ಗೆ ತಗೊಳ್ತೀನಿ, ನಾನು ಅರ್ಲಿ ಮಾರ್ನಿಂಗ್ ತಗೊಳ್ತೀನಿ ಅಂತೆಲ್ಲ ಮೆಸೇಜ್ ಕೊಟ್ಟಿರ್ತಾರೆ.
ಅವ್ರೇನು ಮಾಡ್ತಾರೆ, ಪರ್ಟಿಕ್ಯುಲರ್ ಯಾವುದೋ ಒಂದು ತೆಂಗಿನ ಮರ ಗುರ್ತಿಟ್ಕೊಂಡಿರ್ತಾರೆ, ಅದು ಟವರ್ ಗುರ್ತಿಟ್ಕೊಂಡಿರ್ತಾರೆ, ಆ ಕಡೆ ಅವರು ಒಗದಿ ಹೋಗ್ತಾರೆ. ಸರ್ ಈಗ ಹಿಂದ್ಗಡೆನೂ ಉಳಿದಿರೋ ಮಾಹಿತಿ ಸರ್. ಅಲ್ಲಿ ನಿಮ್ಮ ಇವನು ಅದ ಮನೆಗಳು ಇದಾವೆ, ಇವರು ಸಿಬ್ಬಂದಿಗಳು ಕ್ವಾರ್ಟರ್ಸ್ ಇಲ್ಲ, ಕ್ವಾರ್ಟರ್ ಡೆಮಾಲಿಷ್ ಆಗಿದೆ.